ಮೇಡಮ್ ನೀವು ದಿಯಾ ಮೂವಿ ಹೀರೋಯಿನ್ಲ? ಹೌದು, ನೀವ್ಯಾರು? ಮೇಡಮ್ ನಾ ಡೆಲಿವರಿ ಬಾಯ್ ರೀ ಮೇಡಮ್. ಮನುಷ್ಯ ದೊಡ್ಡವ ಹಿರಿವು ದೊಡ್ಡದ್ರಿ ಮೇಡಮ್. ಮನುಷ್ಯನೇ ದೊಡ್ಡವನು? ಹಿರಿವು ದೊಡ್ಡದ್ರಿ ಮೇಡಮ್. ಹಿರಿವುಗಳಿಗೆ ಅಷ್ಟ ತಮ್ಮ ಬಾಡಿಗಿಂತ 3 ಪಟ್ಟು ಹೆಚ್ಚು ಭಾರ ಎಳಿ ಶಕ್ತಿ ಐತ್ರಿ ಮೇಡಮ್. ನಾವು ಇರುವಿಗಳಿಗಿಂತ ಭಾಳ ವೀಕ್ ರೀ ಮೇಡಮ್. ಅಂಥದ್ರೊಳಗೆ ಇಂಥ ಟ್ರಾಫಿಕ್ ಒಳಗೆ ಇಂಥ ದೊಡ್ಡ ಪೋಸ್ಟ್ ತೊಗೊಂಡು ಬಂದಿನಂದ್ರೆ ಯೋಚನೆ ಮಾಡಿರಿ ಮೇಡಮ್. ನಿಮ್ಮ ಅಭಿಮಾನಿಗಳಿಗೆ ಹೇಳ್ಬಿಟ್ರಿ ಮೇಡಮ್, ಇಂಥವೆಲ್ಲ ದೊಡ್ಡ ಪೋಸ್ಟ್ ಕಳ್ಸಕ್ಕೆ ಹೋಗ್ಬೇಡ್ರಿ ಅಂತ. ಹಾಗೆ ಹೆಂಗೆ ಹೇಳೋಕ್ಕಾಗುತ್ತೆ? ಅಭಿಮಾನಿಗಳು ದೇವ್ರ ಥರ. ಬಿಡಿ, ಥ್ಯಾಂಕ್ ಯು ಸೋ ಮಚ್. ಯಾರೇ ನೀವು? ಆ ಮೂವಿ ಪೋಸ್ಟರ್ ಒಳಗಿದ್ದಾವ ನಾನು ರೀ. ನಮ್ಮ ಮೂವಿ ಪೋಸ್ಟರ್ ಲಾಂಚ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ರೀ ಮೇಡಮ್. ನಾನು ನಿಮ್ಮ ಫ್ಯಾನ್ ರೀ ಮೇಡಮ್. ಬನ್ನಿ. ನಡೆಯುವ ದೋಣಿ ಅಲ್ರಿ, ನೇರವಾಗೇ ತಂದಿದ್ರೆ ನನ್ನ ಪೋಸ್ಟರ್ ರಿಲೀಸ್ ಮಾಡಿಕೊಡ್ತಾ ಇರಲಿಲ್ವಾ? ಮೇಡಮ್ ಅವರು ಡೈರೆಕ್ಟಾಗಿ ಬಿಡುವರಾಗಿದ್ದರು ಮೇಡಮ್, ಸೆಕ್ಯೂರಿಟಿದವ್ರು. ಸೊ ಡೆಲಿವರಿ ಬಾಯ್. ಟೈಟಲ್ ಚೆನ್ನಾಗಿದೆ, ನಡೆಯುವ ದೋಣಿ. ಟೈಟಲ್ ತುಂಬಾ ನಂಗೆ ಇಷ್ಟ ಆಯಿತು, ನಡೆಯುವ ದೋಣಿ. ಆ್ಯಂಡ್ ಸಾಂಗ್ ಕೂಡ ಕೇಳಿದೆ ಇವಾಗ ಜಸ್ಟ್, ನಡೆಯುವ ದೋಣಿ ಅಂತ ಟೈಟಲ್ ಓರಿಯೆಂಟೆಡ್ ಸಾಂಗೇ ಇದೆ. ತುಂಬಾ ಚೆನ್ನಾಗಿದೆ ಆ್ಯಂಡ್ ಒಳ್ಳೆ ಸೂದಿಂಗ್ ಮ್ಯೂಸಿಕ್ ಇದೆ. ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ ಇದನ್ನು ಹಾಡಿದ್ದಾರೆ. ಒಂದು ನಿಜವಾದ ಘಟನೆಯನ್ನು ಇಟ್ಕೊಂಡು ಇವರು ಸಿನಿಮಾನ ಮಾಡಿದ್ದಾರೆ. ಒಂದು ಕ್ಯೂಟ್ ಲವ್ ಸ್ಟೋರಿ ಇದು. ಸೊ ಖಂಡಿತ ಒಂದು ಕುತೂಹಲ ಮೂಡಿಸುವಂಥ ಸ್ಟೋರಿ ಇದು. ಮೈ ಬೆಸ್ಟ್ ವಿಶಸ್ ಟು ದ ಟೀಮ್.